ಒಂದು ಊರಲ್ಲಿ ರಂಜಿತಾ ಎಂಬ ಒಂದು ಸಣ್ಣ ಹುಡುಗಿ ಇದ್ದಳು. ಆಕೆ ಹಳೆಯ ಬಟ್ಟೆಗಳಿಂದ ಬಣ್ಣ ಬಣ್ಣದ ಗೊಂಬೆಗಳನ್ನ ತಯಾರಿಸುತ್ತಳಳು. ಅವಳ ಪೋಷಕರು ಬಡವರಾಗಿದ್ದರೂ ರಂಜಿತಾ ಸದಾ ನಗುತ್ತಾ ಹೊಸ ಹೊಸ ಕಲ್ಪನೆಗಳಲ್ಲಿ ತೊಡಗಿಸಿಕೊಂಡಿದ್ದಳು. ಒಂದು ದಿನ ರಂಜಿತಾ ತಯಾರಿಸಿದ ಒಂದು ಗೊಂಬೆ, ಬಿಳಿಯ ಬಟ್ಟೆಯು, ಹಸಿರು ಲುಂಗು ಧರಿಸಿದ್ದ ಆ ಗೊಂಬೆ ಜೀವಂತವಾಗಬೇಕೆಂದು ಅವಳು ಹಾರೈಸಿದಳು. ಆ ರಾತ್ರಿ ಚಂದಿರ ಬೆಳಕು ಆ ಗೊಂಬೆಯ ಮೇಲೆ ಬೀಳಿತು. ಹೌದು, ಗೊಂಬೆಗೆ ಜೀವ ಬಂತು. ರಂಜಿತಾ, ನಾನು ನಿನ್ನ ಗೆಳತಿ ಎಂದು ಗೊಂಬೆ ನಗುತ್ತ ಕೇಳಿತು. ಅವರಿಬ್ಬರು ಆ ರಾತ್ರಿ ಊರ ಬಡ ಮಕ್ಕಳಿಗೆ ಆಟಿಕೆಗಳು ಇಲ್ಲದೆ ದುಃಖಿಸುತ್ತಿರುವುದನ್ನು ಕಂಡರು. ತಕ್ಷಣ ರಂಜಿತಾ ಮತ್ತು ಆ ಜೀವಂತ ಗೊಂಬೆ ಹಳೆಯ ಬಟ್ಟೆಗಳಿಂದ ಇನ್ನೂ ಹಲವು ಗೊಂಬೆಗಳನ್ನು ತಯಾರಿಸಿ ಪ್ರತಿಯೊಬ್ಬ ಬಡ ಮಗುವಿಗೆ ನೀಡಲು ತೀರ್ಮಾನಿಸಿದರು. ಅಂದು ಮಳೆ ಸುರಿಯುತ್ತಿದ್ದರೂ ರಂಜಿತಾ ಮತ್ತು ಗೊಂಬೆ ತಮ್ಮ ಕೆಲಸವನ್ನು ನಿಲ್ಲಿಸಲಿಲ್ಲ. ಕೊನೆಗೆ ಆ ಊರಿನ ಪ್ರತಿಯೊಬ್ಬ ಬಡಮಗು ಕೂಡ ಸಂತೋಷದಿಂದ ನಗುತ್ತಿದ್ದು, ಅದರ ನಂತರವೂ ರಂಜಿತಾ ತನ್ನ ಗೊಂಬೆಗಳೊಂದಿಗೆ ಸನ್ಮಾನಿತ ವ್ಯಕ್ತಿಯಾಗಿದಳು. ಅವಳ ಕಲ್ಪನೆ ಮತ್ತು ಹೃದಯದ ದಯಾಳತೆ ಊರನ್ನೇ ಬದಲಾಯಿಸಿತು. ಹೀಗೆ ಗೊಂಬೆಯೂ ಕಲ್ಪನೆಯ ಶಕ್ತಿಯೂ ಒಂದು ಚಿಕ್ಕ ಹುಡುಗಿಯ ಕನಸು ನೆರವೇರಿಸಿದವು.